Hey friends, welcome back to my YouTube channel Dazzle Diaries. ಏನಪ್ಪ ಇವತ್ತು ಎದ್ದಿದ ತಕ್ಷಣ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು, ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಸೊ ಇವತ್ತು ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಡೈಲಿ ಜಿಮ್ಗೆ ಹೋಗ್ತೀನಲ್ಲ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಪ್ಲಿಕ್ಸ್ ಅವ್ರದ್ದು ಆಪಲ್ ಸಿಡರ್ ವಿನೆಗರ್ ಟ್ಯಾಬ್ಲೆಟ್ ಬರುತ್ತಲ್ಲ, ಅದನ್ನು ನೀರಿಗೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕು. ಅದು ಟ್ಯಾಬ್ಲೆಟ್ ಡಿಸಾಲ್ವ್ ಆಗಬೇಕು ವಾಟರಲ್ಲಿ. ಅದಾದಮೇಲೆ ನೆಕ್ಸ್ಟ್ ಕುಡಿದ್ಬಿಟ್ಟು ನಾನು ಜಿಮ್ಮಿಗೆ ಹೊರಟೆ. ಜಿಮ್ಮಲ್ಲಿ ವರ್ಕೌಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಬೇಗನೆ ಬಂದೆ. ಇವತ್ತು ಜಾಸ್ತಿ ಏನು ವರ್ಕೌಟ್ ಮಾಡಲಿಲ್ಲ. ಜಸ್ಟ್ ಟ್ರೆಡ್ಮಿಲ್ 1 ಅವರ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಆರ್ಮ್ ಎಕ್ಸಸೈಸ್ ಮಾಡಿಬಿಟ್ಟು ಬಂದೆ, ಫ್ರೀ ಎಕ್ಸಸೈಸ್. ಅದಾದಮೇಲೆ ಬಂದಮೇಲೆ ನಾನು ಮನೇಲಿ ಬಂದು ಸ್ಮೂತಿ ಮಾಡಿಕೊಂಡೆ. ಸ್ಮೂತಿಗೆ ಏನೇನು ಯೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನಿವತ್ತು ಮಾಡ್ತಿರೋದು ಬನಾನಾ ಸ್ಮೂತಿ. ಸೊ ಅದಕ್ಕೆ ಒಂದು ಜಾರ್ ತೊಗೋಬೇಕು ಮತ್ತು ಒಂದು ಬನಾನಾ, ಇದು ಪಚ್ಚಬಾಳೆಹಣ್ಣು ಅಂತದಲ್ಲ ಆ ಬನಾನಾ ತೊಗೊಂಡಿದ್ದೀನಿ ನಾನು. ಓಕೆ, ಆಮೇಲೆ ಈಗ ಡ್ರೈ ಫ್ರೂಟ್ಸ್ ಹಾಕೋಣ. ಯಾವ್ಯಾವ ಡ್ರೈ ಫ್ರೂಟ್ಸ್ ಅಂತ ಅಂದರೆ ಒಂದು 7ರಿಂದ 8 ಒಣಗಿದ ದ್ರಾಕ್ಷಿ ಹಾಕ್ತಾಯಿದ್ದೀನಿ, ತೊಳೆದುಬಿಟ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟು 4ರಿಂದ 5 ಬಾದಾಮಿ ಹಾಕ್ತಾಯಿದ್ದೀನಿ, ಅದನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. 3 ಡೇಟ್ಸ್ ತೊಗೊಳ್ತಾ ಇದ್ದೀನಿ, ಒಣಗಿದ ಡೇಟ್ಸು. ಅದು ಹಾಕೋಕ್ಕೆ ಮೊದಲು ಫಸ್ಟು ನಾವು ಅದನ್ನು ಬೀಜ ತೆಗೆದುಬಿಟ್ಟು ನಾವು ಹಾಕಬೇಕು ಮಿಕ್ಸಿಗೆ. ನೆಕ್ಸ್ಟು ವಾಟರ್ಮೆಲನ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ಹಾಕ್ತಾಯಿದ್ದೀನಿ 1 ಸ್ಪೂನು. ಈಗ ಅರೇಬಿಯನ್ ಡೇಟ್ಸ್ ಅಂತ ಬರುತ್ತೆ, ಡಿಮಾರ್ಟು ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಸೊ ಅದನ್ನು ನಾನು ಹಾಕ್ತಾಯಿದ್ದೀನಿ. ಬೀಜ ತೆಗೆದುಬಿಟ್ಟು ಹಾಕೋದನ್ನ ಮರಿಬೇಡಿ, ಇಲ್ಲಾಂದರೆ ಸುಮ್ಮನೆ ಮಿಕ್ಸಿ ಹಾಳಾಗ್ಬಿಡುತ್ತೆ ಅಷ್ಟೇ. ಇದು 2 ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನ್ ಆಫ್ ಹನಿ ಹಾಕ್ಕೊತಾ ಇದ್ದೀನಿ. ಹನಿ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಆಲ್ರೆಡಿ ಬನಾನಾ ಮತ್ತು ಡ್ರೈ ಫ್ರೂಟ್ಸ್ನಲ್ಲೆಲ್ಲ ಸ್ವೀಟ್ ಇರುತ್ತಲ್ಲ. ಸೊ ಇದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹನಿಗೆ, ಸ್ವಲ್ಪ ಟೇಸ್ಟ್ಗೆ. ಆಮೇಲೆ ಪೀನಟ್ ಬಟರ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಈಗ 1 ಸ್ಪೂನ್ ಆಫ್ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಬಟ್ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊತೀನಿ, ಇಷ್ಟ ಮತ್ತು ಒಳ್ಳೆಯದು ಅಂತ ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಆಯಿತು. ಇದಾದಮೇಲೆ 1 ಗ್ಲಾಸ್ ಆಫ್ ವಾಟರ್ ಹಾಕ್ಕೋಬೇಕು. ನೀರಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಮಿಲ್ಕ್ ಇದ್ದರೆ ಮಿಲ್ಕ್ ಹಾಕ್ಕೋಬೋದು. ನಾನು ಬರೀ ನೀರು ಹಾಕ್ಕೊತಾ ಇದ್ದೀನಿ 1 ಗ್ಲಾಸ್ ಆಫ್ ವಾಟರ್. ಇದನ್ನು ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಇಷ್ಟ ಆದಲ್ಲಿ ಮಾಡ್ಕೋಬೋದು ಮನೆಯಲ್ಲಿ. ವರ್ಕೌಟ್ ಮುಗಿಸ್ಕೊಂಡ್ಬಂದು ಸ್ಮೂತಿ ಕುಡಿದು ಮತ್ತೆ ನಾನು ಈಗ ಆಫೀಸಿಗೆ ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು, ಇವತ್ತು ನಮ್ಮ ಆಫೀಸಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇದೆ. ಸೊ ಈಗ ಸೆಲೆಬ್ರೇಷನ್ ಹೇಳಿ ಈ ಡ್ರೆಸ್ನ ತೊಗೊಂಡಿದ್ದೀನಿ. ಈ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇದೆಲ್ಲ ಹಾಕ್ಕೊಂಡು ರೆಡಿ ಆದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಾನೇ ಇವತ್ತು ಯೂಸ್ ಮಾಡ್ತಿರೋ ಮೇಕಪ್ ಪ್ರಾಡಕ್ಟ್ಸ್ ಬಂದು ಫೌಂಡೇಶನ್ ಮೆಬಿಲಿಯನ್ ಫಿಟ್ ಮಿ ಮತ್ತು ಕಾಂಪ್ಯಾಕ್ಟ್ ಪೌಡರ್ ಹಾಗೂ 1 ಲಿಪ್ಸ್ಟಿಕ್ ಅಷ್ಟೇ. ಮತ್ತು ಇದಕ್ಕೂ ಮ್ಯಾಚ್ ಆಗೋ ಥರ 1 ವಾಚ್ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ರೆಡಿ ಆಗಿದ್ದೀನಿ. ನಿಮ್ಗೇನಾದರೂ ಈ ಡ್ರೆಸ್ ಇಷ್ಟ ಆದಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ಅದು ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತೀನಿ. ಹಾಗೂ ಈ ಥರ ರೆಡಿ ಆಗಿದ್ದೀನಿ. ವುಮೆನ್ಸ್ ಡೇ ಸೆಲೆಬ್ರೇಷನ್ ನಡೀತು, ಡ್ಯಾನ್ಸ್ ಪ್ರೋಗ್ರಾಮು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟರು, ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು. ಆಮೇಲೆ ಕೇಕ್ ಕಟ್ಟಿಂಗ್ ಮಾಡಿ ಸ್ನ್ಯಾಕ್ಸ್ ಕೊಟ್ಟರು. ಸ್ನ್ಯಾಕ್ಸ್ ಬಂದು ಸಮೋಸ, ಕೇಕು ಮತ್ತು ಜ್ಯೂಸು, ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದು ಅದರಲ್ಲಿ. ಅದೆಲ್ಲ ತಿಂದು ಸ್ವಲ್ಪ ಫೋಟೋ ಸೆಷನ್ಸ್ ಮಾಡಿಕೊಂಡು ಎಲ್ಲ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಕೆಲಸ ಮಾಡಿ ಸ್ವಲ್ಪ ಆಮೇಲೆ ಡಿನ್ನರ್ ಆಯಿತು. ಡಿನ್ನರ್ ಆದಮೇಲೆ ಸ್ವಲ್ಪ ವಾಕ್ ಹೋದ್ವಿ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ನನಗೆ ಗೊತ್ತು ಇದು ನಾನು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂತ. ಇದಕ್ಕೆ ನಾನು ತುಂಬಾ ಸಾರಿ ಕೇಳ್ತೀನಿ, ಯಾಕೆಂದರೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ನನಗೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಎಡಿಟ್ ಮಾಡೋದಕ್ಕೆ.
ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.